ಹಿರಿಯರು ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ನಾನು ವೈಯಕ್ತಿಕ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಮಾಡಬೇಕು ಈ ಸಂದರ್ಭದಲ್ಲಿ ಬಯಸ್ತೀನಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಅಕ್ಕನ ಸಮಾನ ಆಗಿರ್ತಕ್ಕಂಥ ವಿಧಾನ ಪರಿಷತ್ ಆಗಿರ್ತಕ್ಕಂಥ ರವಿ ಚರಣ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾತು, ಇವತ್ತೇನು ತಾವು ಈ ಅಪಾಯಿಂಟ್ಮೆಂಟ್ ಲೆಟರ್ಗಳನ್ನ ಪಡೆದಿದ್ದೇವೆ ಜನ ಯಾರು ಮಾತಾಡ್ತಾರೆ, ತಾವೆಲ್ಲರೂ ಇವತ್ತು ನಮ್ಮ ಸರ್ಕಾರದ ಆದೇಶ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ ಇವತ್ತು ಪ್ರಪ್ರಥಮದಲ್ಲಿ ನಿಮ್ಮೆಲ್ಲರಿಗೆ ನಾನು ಶುಭವನ್ನು ಹಾರೈಸ್ತೇನೆ. ಬಹಳಷ್ಟು ಕಮ್ಮಿ ಸಂಖ್ಯೆ ಈ ಕರ್ನಾಟಕದಲ್ಲಿ ಬಹಳಷ್ಟು ಕಮ್ಮಿ ಸಂಖ್ಯೆ ಇಲ್ಲಿ ಮಾತ್ರ ನಾವು ವಿಧಾನಸಭೆ ಒಳಗೆ MLA ಆಗಿರ್ಬೋದು, ಪಾರ್ಲಿಮೆಂಟ್ ಮೆಂಬರ್ಗಳಾಗಿರ್ಬೋದು, MLC ಆಗಿರ್ಬೋದು, ಇನ್ಕ್ಲೂಡಿಂಗ್ ಗವರ್ಮೆಂಟ್ ಎಂಪ್ಲಾಯ್ಸ್ ಆಗಿರ್ಬೋದು. ನಮ್ಮಷ್ಟಿಗೆ ನಾವು ಅದೃಷ್ಟವಂತರು ಅನ್ಕೋಬೇಕು. ಇಟ್ಸ್ ನಾಟ್ ರೈಟ್. ಇವನ್ ಐ ಕೆನಾಟ್ ಸ್ಟ್ಯಾಂಡ್ ಹಿಯರ್ ಅಂಡ್ ಸೇ ನಾನೇ ಬಹಳ ಮೆರಿಟ್. ನಮ್ಕಿನ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಬುದ್ಧಿವಂತರು ಇದ್ದಾರೆ, ನಮ್ಕಿನ ಕಮಿಟೆಡ್ ಕೂಡ ಜನ ಇದ್ದಾರೆ. ನಮಗೆ ಒಂದು ಅವಕಾಶ ಸಿಕ್ಕಿದ್ರೆ ನಾವು ಫಾರ್ಚುನೇಟ್ ಅನ್ಕೋಬೇಕು. ಅದಕ್ಕೆ ಪ್ರಪ್ರಥಮದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ನಾನು ಶುಭವನ್ನು ಕೊಡ್ಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದಕ್ಕಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿದೆ, ನಾನೇನ್ ಜಾಸ್ತಿ ವ್ಯವಸ್ಥೆ ಬಗ್ಗೆ ಮಾತನಾಡಕ್ ಹೋಗುದಿಲ್ಲ. ಬದಲಾವಣೆ ಕಾಣಬೇಕಂತಕ್ಕಂಥದ್ದು ಪ್ರತಿಯೊಬ್ಬರ ಕೂಗಿದಲ್ಲಿ ಬದಲಾವಣೆ ಆಗ್ಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರು ದಿನ ಬೆಳಗ್ಗೆ ಇಚ್ಛೆಯಿಂದ, ಅದೇ ಒಂದು ಮನಸ್ಥಿತಿಯಿಂದ ತಾವು ಇವತ್ತು ಈ ವ್ಯವಸ್ಥೆಯಲ್ಲಿ ಸೇರ್. ನಾನು ಯಾವಾಗಲೂ ಅಷ್ಟೇ ಹೇಳೋದು, ಎನಿ ಗವರ್ಮೆಂಟ್ ಆಫೀಸರ್ ಎನಿ ಪೊಲಿಟಿಷಿಯನ್, ನಿಮ್ಮಲ್ಲಿ ಸಿಂಪತಿ ಇಲ್ಲ, ನಿಮ್ಮಲ್ಲಿ ಎಂಪತಿ ಇಲ್ಲ, ನಿಮ್ಮಲ್ಲಿ ಗ್ರಾಟಿಟ್ಯೂಡ್ ಇಲ್ಲ, ನಿಮ್ಮಲ್ಲಿ ಇಂಟೆಗ್ರಿಟಿ, ನಿಮ್ಮಲ್ಲಿ ಸಿನ್ಸಿಯರಿಟಿ ಇಲ್ಲ, ನಿಮ್ಮಲ್ಲಿ ಪಂಚುಲಿಟಿ ಇಲ್ಲ ಅಂತಂದ್ರೆ ನಾವೇನು ಮಾಡಿದ್ರು ವ್ಯರ್ಥ. ಎಲ್ಲರೂ ಕರಪ್ಟ್ ಇದ್ದಾರೆ ಅಂತ ಹೇಳಕ್ ಬರಲ್ಲ, ಅಥವಾ ಎಲ್ಲರೂ ಹಾನೆಸ್ಟ್ ಅಂತ ಹೇಳಕ್ ಬರಲ್ಲ. ದೇಶದಲ್ಲಿ ನಿಮಗೆ ಎರಡು ದಾರಿಗಳಿದಾವೆ. ಸತ್ಯದ ಹಾದಿ ಹಿಡಿದು ಹೋದ್ರು ಕೂಡ ನೀವು ಸಾವನ್ನು ಕಾಣ್ತೀರಿ. ಇಟ್ ಇಸ್ ಬಟ್ ಡೆಫಿನೆಟ್ಲಿ ಡೆತ್ ಇಸ್ ಗೋಯಿಂಗ್ ಟು ಕಮ್ ಟು ಯು. ಬಿ ಶೂರ್, ನಥಿಂಗ್ ಇಸ್ ಪರ್ಮನೆಂಟ್ ಇನ್ ದ ವರ್ಲ್ಡ್. ಅದಕ್ಕೆ ನೀವೇನು ಒಂದು ಇಚ್ಛಾಶಕ್ತಿಯಿಂದ ಇವತ್ತು ಎಕ್ಸಾಮ್ಗಳನ್ನ ಬರೆದು ರಾತ್ರಿ ಹಗಲು ಕಷ್ಟ ಇವತ್ತು ನೀವೆಲ್ಲಿ ಸೇರ್ತಾ ಇದ್ದೀರಿ. ಇವತ್ತು ನಮ್ಮ ಕಳೆದ 20 ವರ್ಷದಿಂದ ನಾವು ನೇಮಕಾತಿ ಮಾಡ್ತಾ ಇಲ್ಲ, ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಕೂಡ ನಮ್ಮಲ್ಲಿ ಇನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಜನರು ಆಫೀಸ್ಗಳಿಗೆ ಹರಿದಾಡಬೇಕು, DC-ಗಳ ಹತ್ರ ಹೋಗ್ಬೇಕು, ಚೇಂಜ್ ಆಗಿ ಎಷ್ಟೋ ಆಫೀಸರ್ಗಳು ಬಂದ ದೊಡ್ಡ ಬದಲಾವಣೆ ನಾವೇನ್ ಕಾಣ್ತಾ ಇಲ್ಲ. ಬದಲಾವಣೆ ಆಗಿಲ್ಲ ಅಂತ ಹೇಳುದಿಲ್ಲ, ಎಸ್ ಬಹಳಷ್ಟು ಚೇಂಜ್ ಆಗಿದೆ. ನಾನು ಇವತ್ತು 12ನೇ KDP ಮೀಟಿಂಗ್ಗಳನ್ನ ಮಾಡಿದ್ದೇನೆ. 25ಕ್ಕೂ 30 ನಾನು ಸಾರ್ವಜನಿಕರ ಸಭೆಗಳನ್ನ ಮಾಡಿದ್ದೇನೆ. ಯಾವುದೇ ಒಂದು ತಹಸೀಲ್ದಾರ್ ಆಗಿರ್ಬೋದು, ನಮ್ಮ ಲೇಬರ್ ಆಫೀಸರ್ ಆಗಿರ್ಬೋದು, ಯಾವುದೇ ಒಂದು ಸಣ್ಣ ಫಾಲ್ಟ್ ಮಾಡಿದ್ರೆ ಅವರು ದಿನಾ ಬೆಳಿಗ್ಗೆ ಎದ್ದು ತಿಂಗಳಾನ್ಗಟ್ಲೆ ಅವ್ರು ತಿರುಗಾಡಬೇಕಾಗಿರ್ತಕ್ಕಂಥ ಫೀಲ್ಡ್ ಆಫೀಸರ್ಗಳು. MP ಪ್ರಕಾಶ್ ಸಾಹೇಬ್ರ ದಿವಂಗತ MP ಮಾತಾಡಕ್ಕೆ ಹೇಳಿ, ಪವರ್ ಇಸ್ ವೆರಿ ಈಸಿ ಟು ಕರಪ್ಟ್. ಇಲ್ಲ, ಪವರ್ ಕರಪ್ಟ್ಸ್ ಪವರ್ ಅಂದ್ರೆ ಅದು ಬಹಳ ಈಸಿ. ಅದು ಕರಪ್ಟ್ ಆ ರೀತಿಯಾದಂತ ನಮಗೆ ದಿನಾ ಬೆಳಿಗ್ಗೆ ಅವಕಾಶ, ಅದನ್ನ ಅವಾಯ್ಡ್ ಮಾಡಿ ಕಾನ್ಶಿಯಸ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು, ಅದು ನಿಮ್ಮಲ್ಲಿ ಆ ಸ್ಟ್ರೆಂತ್, ಆ ಕಾನ್ಫಿಡೆನ್ಸ್, ಆ ಆಟಿಟ್ಯೂಡ್, ಆ ಕಮಿಟ್ಮೆಂಟ್ ನಿಮ್ಮಲ್ಲಿ ಇರಬೇಕು. ನಾವೇನ್ ಭಾಷಣ ಮಾಡಿದ್ರು ಅಷ್ಟೇ ಇದೆ. ನೀವೇನು ಈ ಭಾಷಣ ಕೇಳಿ ಚಪ್ಪಾಳೆ ಬಹಳ ದೊಡ್ಡ ಬದಲಾವಣೆ ಆಗೋದಿಲ್ಲ. ನಿಮ್ಮಲ್ಲಿ ಫಸ್ಟ್ ಮಾನವತೆ ಇರಬೇಕು. ಸಂವಿಧಾನ ಏನಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ನೀವು ಹತ್ರ ಓದ್ಕೋಬೇಕು. ಎರಡನೇದು, ಯಾವ್ದು ಪೊಲಿಟಿಕಲ್ ಪಾರ್ಟಿಗೆ ಶಿಫಾರಸ್ ಮಾಡಕ್ ಕೆಲಸನೂ ಮಾಡಬೇಡ. ಒಂದು ಪೊಲಿಟಿಕಲ್ ಪಾರ್ಟಿ ಜೊತೆ ಕೆಲಸ ಮಾಡಬೇಕು. ನಾವೇನೋ ಕೆಲಸ ಕೊಡಿಸಿ ಕಮಿಟ್ಮೆಂಟ್ ಆಗಿ ಇಂಟಿಗ್ರಿಟಿ ಇದ್ರೆ ಮಾತ್ರ ನಾವು ನಮ್ಮ ಇಲಾಖೆನ ಇವತ್ತು ಅಣ್ಣವ್ರು ಹೇಳ್ತಾ ಇದ್ರು ಬದಲಾವಣೆ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಐ ಅಲೋನ್ ಕೆನಾಟ್ ರನ್ ದಿಸ್ ಡಿಪಾರ್ಟ್ಮೆಂಟ್ ಸಿಸ್ಟಮ್. ವಿಚ್ ಎವರ್ ಗವರ್ಮೆಂಟ್ ಕಮ್ಸ್, ಯಾವುದೇ ಮಿನಿಸ್ಟರ್ ಬರಲಿ, ನೀವು ಕಮಿಟೆಡ್ ಆಗಿ ನೀವು ಸರ್ಕಾರ, ನಿಮ್ಮದು ರಾಜಕೀಯ ಪಕ್ಷ ಬರುತ್ತೆ, ಸರ್ಕಾರ ಫಾರ್ಮ್ ಮಾಡ್ತೀವಿ, ನಿಮ್ದು ಸರ್ಕಾರ ನಿಮ್ದೇ ಇರುತ್ತೆ, ನೀವು 60 ವರ್ಷ ಕೆಲಸ ಮಾಡ್ತೀರಿ. ಆ ಪ್ರಜ್ಞೆಯನ್ನು ತಾವು ಬಿಟ್ಕೊಂಡು ಜನರಿಗೆ ವಿಶೇಷವಾಗಿ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಬೇಕು. ಬದ್ಧತೆ, ಕಮಿಟ್ಮೆಂಟ್, ಕರಪ್ಷನ್ಗೆ ಯಾವುದಕ್ಕೂ ಒಳಗಾಗ್ಲಾರಂಗೆ ಯಾರು ಬೆನಿಫಿಷರಿಗಳಿದ್ದಾರೆ, ಒಳ್ಳೆ ಬೆನಿಫಿಷರಿಗಳಿಗೆ ಯಾರು ಐಡೆಂಟಿಫೈ ಮಾಡಿ ಅವರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಿ, ನಿಮಗೂ ಭವಿಷ್ಯ ಆ ಭಗವಂತ ದಯಪಾಲಿಸಲಿ. ನಿಮ್ಮ ಮುಖಾಂತರ ಲಕ್ಷಾಂತರ ಜನಕ್ಕೆ, ಬಡವರಿಗೆ, ಸರ್ಕಾರದಲ್ಲಿ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸಂತರ ನಾವು ಇವತ್ತು ಮೊನ್ನೆ ತಾನೇ ಒಂದು ಹೆಚ್ಚು ಎಂಪ್ಲಾಯ್ಮೆಂಟ್ಗಳಿಗೆ ನಾವು ಆಲ್ರೆಡಿ ಎಂಪ್ಲಾಯ್ಮೆಂಟ್ ತಗೊಂಡಿದ್ದೇವೆ. ಈಗ ಮೊನ್ನೆ ತಾನೇ ಕ್ಯಾಬಿನೆಟ್ ತಿರ್ಗಾ 50ಕ್ಕೆ ತಗೋಬೇಕಂತಿದೆ. ನಿಮ್ಮ ಗಮನಕ್ಕಿರಲಿ, ನಾವು ಸರ್ಕಾರಕ್ಕೆ ಬಂದ ನಂತರ 1 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಅವಕಾಶವನ್ನು ಕರ್ನಾಟಕದಲ್ಲಿ ಕೊಟ್ಟಿದ್ದೀವಿ.
ಅದಕ್ಕೆ ನೀವಿಲ್ಲಿರ್ತಕ್ಕಂಥವ್ರು ಜವಾಬ್ದಾರಿಯಾಗಿ ಸರ್ಕಾರದ ಪರವಾಗಿ ಯಾವಾಗಲೂ ಕೆಲಸ ಮಾಡಬೇಕು ಅಂತ ಹೇಳಿ ನಿಮಗೆ ಮತ್ತೊಮ್ಮೆ ಒಳ್ಳೆ ಮಾಡ್ಲಿ, ಮತ್ತೊಮ್ಮೆ ಎಲ್ಲರಿಗಿನ ಹೆಚ್ಚಾಗಿ ನಿಮ್ಮ ಮಾಡ್ಕೋಬೇಕು. ಅದ್ರ ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಫಾರ್ಮರಿಗೆ ಶುಭ ಕೋರಿ 2 ಮಾತನ್ನು ಮುಗಿಸ್ತೀನಿ. ಜೈ ಕನ್ನಡ. ನಮ್ಮ ಜೊತೆಗೆ ನಿಮ್ಮೆಲ್ಲರ ಜೊತೆಗೆ ನಿಮ್ಮವನು ನಾನು ಅಂತ ಹೇಳಿ ಅತ್ಯಂತ ಪ್ರಾಮಾಣಿಕವಾಗಿ ಪರಿಣಾಮಕಾರಿಯಾಗಿ ಕಾರ್ಮಿಕ ಇಲಾಖೆಯಲ್ಲಿ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥ ಸನ್ಮಾನ್ಯ ಸಚಿವರು, ಆತ್ಮೀಯ ಸೋದರರಾಗಿರ್ತಕ್ಕಂಥ ಸಂತೋಷ್ ಲಾಡ್ರವರೇ, ಈಗ ತಾನೇ ತಮ್ಮ ಉದ್ದೇಶಿಸಿ ಮಾತಾಡಿದ್ರು ಕಾರ್ಯದರ್ಶಿಯವರು. ಇವತ್ತು ಐತಿಹಾಸಿಕ ತೀರ್ಮಾನ ನಮ್ಮ ಸಚಿವರು ತಗೊಂಡಿದ್ದಾರೆ. ಸಚಿವರು ಕಾರ್ಮಿಕ ಇಲಾಖೆ ಸಚಿವರಾದ ತಕ್ಷಣ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಅವ್ರ ಬಗ್ಗೆ. ಅಂದ್ರೆ ಸಂತೋಷ್ ಲಾಡ್ ಅಂತಂದ್ರೆ ಸಮಾಜಕ್ಕೆ ಒಂದು ಕೊಡುಗೆ ಕೊಡುವ ಒಂದು ವ್ಯಕ್ತಿ, ಆ ವ್ಯಕ್ತಿತ್ವನ ಹೊಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಅವತ್ತು ಮಾಡಿ ತೋರಿಸಿದ್ದಾರೆ. 20 ವರ್ಷದ ನಂತರ ನಿಮಗೆಲ್ಲ ಒಂದು ನೇಮಕಾತಿ ಆದೇಶವನ್ನು ಕೊಟ್ಟಿರ್ತಕ್ಕಂಥ ಇದೊಂದು ಐತಿಹಾಸಿಕ ನಿರ್ಣಯ. ನಿಮಗೆಲ್ಲ ಅವಕಾಶವನ್ನು ಸಿಕ್ಕಿದೆ. ಅನಿವಾರ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಮಿಕ ಸಚಿವರು ಬರ್ತಿದ್ದಂಗೆ ನನಗೇನು ವಿಚಾರ ಗೊತ್ತಿಲ್ಲ, ಆದರೂ ನೀವು ಕೊಟ್ಟಿದ್ದೀರಿ ಮಾತನಾಡಲಿಕ್ಕೆ, ಭಾಳ ಸಂತೋಷ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲೇ ಇರ್ತಕ್ಕಂಥದ್ದನ್ನ ಕರ್ನಾಟಕ ರಾಜ್ಯದ ಮನೆ ಮಾತಾಗುವಂತೆ ವರ್ಗವನ್ನು ಎಚ್ಚರಿಸತಕ್ಕಂಥ ದೃಷ್ಟಿನಲ್ಲಿ ಆಂದೋಲನವನ್ನೇ ನಡೆಸಿರ್ತಕ್ಕಂಥ ಸಚಿವರು ಸರಳ ಸಜ್ಜನಿಕೆ ಸಾಹೇಬ್ರವರೇ ಮತ್ತು ಮಾನವರವರೇ ಮತ್ತು ಬಂಧುಗಳೇ, ಕಾರ್ಮಿಕ ವರ್ಗ ಕಾರ್ಮಿಕ ಮಂತ್ರಿ ಆಗುವವರಿಗೆ ನಮಗೆ ವಿಧಾನಸೌಧ ನಾವು ಇದ್ರ ಬಗ್ಗೆ ಚರ್ಚೆನೂ ಮಾಡ್ತಿರಲಿಲ್ಲ, ಕಾರ್ಮಿಕ ಕ್ವಶನ್ ಆಗ್ತಲ್ಲ ಇದೇನಕ್ಕೆ ಅಂತ. ಕಾರ್ಮಿಕ ಇಲಾಖೆಗೆ ಮುಗಿ ಬೀಳ್ತಾರೆ ಕ್ವಶನ್ ಆಗಲಿಕ್ಕೆ. ಎಲ್ಲರೂ ಕೂಡ ಬಹಳ ರಾಜ್ಯದ ಟ್ಯಾಕ್ಸ್ ಹಣವನ್ನು ಸಂಗ್ರಹಣೆ ಮಾಡಿ ಆ ಟ್ಯಾಕ್ಸ್ ಮುಖಾಂತರ ಬರ್ತಕ್ಕಂಥ ಹಣದಲ್ಲಿ ಇವತ್ತು ಕೊಟ್ಟ ಯಾರೇ ವರ್ಗದ ಜನ ಕೊಟ್ಟಂತ ಟ್ಯಾಕ್ಸ್ ಆ ತೆರಿಗೆ ಹಣ ಏನಿದೆ ಅದು ದುರುಪಯೋಗ ಆಗ್ದಲೇ ಇವತ್ತು ಸಮರ್ಪಕವಾದಂಥ ರೀತಿಯಲ್ಲಿ ನಡೀತಾ ಇದೆ. ಎಲ್ಲದಕ್ಕೆ ಸಾಕ್ಷೀಭೂತವಾಗಿ ಇವತ್ತು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಕಾರ್ಮಿಕ ವರ್ಗದ ಮಕ್ಕಳಿಗೆ ಇವತ್ತು ಶಾಲೆಗಳನ್ನು ವಸತಿ ಶಾಲೆಗಳನ್ನು ತೆರೆದು ಅಲ್ಲಿ ಕಾರ್ಮಿಕರ ಒಕ್ಕಂತ ಒಂದು ಬೃಹತ್ ಪ್ರಮಾಣದ ಯೋಜನೆಯನ್ನು ಮಾಡಿರ್ತಕ್ಕಂಥ ಆ ಜ್ಞಾನಾರ್ಜನೆ ಬಂದಂತ ನಮ್ಮ ಸಚಿವರಿಗೆ ನಾವು ತುಂಬುವುದೇದ ಅಧಿಕಾರಿಗಳನ್ನು ನೇಮಿಸ್ತಕ್ಕಂಥ ಒಂದು ಅವರಿಗೆ ಆದೇಶದ ಪತ್ರಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಏನಿಟ್ಟಿದ್ದಾರೆ ಇದು ಬಹುಶಃ ಸ್ವತಂತ್ರ ಭಾರತದಲ್ಲಿ ಇದು ಮೊದಲು ಅಂತೇಳಿ ನಾನು ತಿಳ್ಕೊತೇನೆ. ಸ್ವತಂತ್ರ ಭಾರತ ಇದನ್ನ ಇವತ್ತು ನೀವು ಮಾಡಿರ್ತಕ್ಕಂಥ ಈ ಸಾಧನೆ ನಿಜವಾಗ್ಲೂ ಮೆಚ್ಚಬೇಕು. ಇನ್ನು ನೀವು ಹೆಚ್ಚಿನ ಕೆಲಸನ ಮಾಡಬೇಕು. ಕಾರ್ಮಿಕ ವರ್ಗದ ಜೊತೆಗೆ ಇನ್ನೊಂದು ಒಳ್ಳೆ ಯೋಜನೆಯೂ ಇದೆ, ಒಂದು ಖಾತೆ ಇದೆ. ಆ ಖಾತೆಗೂ ನೀವೇ ಮಂತ್ರಿಗಳಾಗಿ ಅಂತ ಹೇಳಿ ನಮ್ಮ ಈ ಸಂದರ್ಭದಲ್ಲಿ ಯಾವ ಸಮಾಜ ಕಲ್ಯಾಣ ಇಲಾಖೆ ಅಂತ ಇದೆ ಆ ಸಮಾಜ ಕಲ್ಯಾಣ ಒಂದು ವರ್ಗವನ್ನು ನಾವು ಮೇಲಕ್ಕೆತ್ತಬೇಕಾಗಿದೆ. ಆ ವರ್ಗವನ್ನು ಮೇಲಕ್ಕೆತ್ತಕ್ಕಂಥದ್ದಕ್ಕೆ ನಿಮ್ಮಂಥವ್ರು ಸಚಿವರಾಗಿ ಬಂದರೆ ನಿಜವಾಗ್ಲೂ ಆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು ವರ್ಗದ ಜನರನ್ನು ಇವತ್ತೇನು ನಾವು ಎತ್ತಿಟ್ಕೊಳ್ಬೇಕು. ಭಾರತದ ವಿಚಾರದಲ್ಲಿ ಮತ್ತು ಕಾನೂನಿನ ಮೇರೆಗೆ ಏರ್ಪಟ್ಟ ಭಾರತದ ಸಂವಿಧಾನದ ವಿಚಾರದಲ್ಲಿ ಭಕ್ತಿಯಿಂದಲೂ ನಿಷ್ಠೆಯಿಂದಲೂ ನನ್ನ ಹುದ್ದೆಗೆ ಸಂಬಂಧಪಟ್ಟ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಮತ್ತು ನಿಷ್ಪಕ್ಷಪಾತದಿಂದ ನಿರ್ವಹಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ ಹಾಗೂ ಪ್ರಮಾಣ ಪೂರ್ವಕವಾಗಿ ನಡೆಯುತ್ತೇನೆ.